ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ. ಹುಷಾರಿಲ್ಲ, ವಿಪರೀತ ಕೆಮ್ಮು ಮತ್ತು ಶೀತ ಆದರೂ ಕಡಿಮೆ ಆಗಿದೆ. ಅಪ್ಪು ಕೆಮ್ಮು ಕಡಿಮೆ ಆಗಲಿಲ್ಲ ಆಯಿತಾ. ನನಗೆ ಮಗನಿಗೆ ಶೀತ ಶುರುವಾಗಿದೆ, ಮಗಳಿಗೆ ಸ್ವಲ್ಪ ಶುರುವಾದ ಲಕ್ಷಣ. ಮಗ, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೇವೆ? ಹೌದು, ಅವನು ಹೇಳಿದ ಹಾಗೆ ನಾವೀಗ ಕಾಟು ಮಾವಿನ ಹಣ್ಣು ಹೆಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ತೊಟ್ಟ ಉಂಟು ನೋಡಿಲಿ ಚಾಮಿ. ಕಾಟು ಮಾವಿನ ಹಣ್ಣಲ್ಲಿ ಎಂತೆಲ್ಲ ಮಾಡ್ಲಾವ್ತು ಮಗ? ಮಾಂಬಳ, ಜ್ಯೂಸು, ಚಂದ್ರಪುಳಿ, ಸಾಸಮೆ ಎಲ್ಲ ಮಾಡ್ಲಾವ್ತು. ಲೈಕ್ అవుతా ಅದೆಲ್ಲ? ಲೈಕ್ అవుತಾ? ಅವನ ಗಮನ ಎಲ್ಲ ಬೇರೆ ಕಡೆ ಉಂಟು. ಯಾಕಂತ ಹೇಳಿದ್ರೆ ಇಲ್ಲಿ ತೆಂಗಿನಕಾಯಿ ಕೊಯ್ತಿದ್ದಾರೆ. ಅದು ಮಾವಿನ ಹಣ್ಣಿನ ಸಿಪ್ಪೆಲ್ಲ ತೆಗೆದು ಚಂದಾಗಿ ಉಚ್ಚಿ ಅದಕ್ಕೆ ಉಪ್ಪು, ಗಾಂಧಾರಿ ಮೆಣಸೆಲ್ಲ ಹಾಕಿ ನುರಿವದು. ಮೆಣಸು ನೋಡಿ ಹಾಕಿ ಹಾಕೊಳ್ಳಿಲ್ಲ, ಗಾಂಧಾರಿ ಮೆಣಸು ಹಾಕುತ್ತಲ್ಲ, ಲಾಯ್ಕ್ ಆಯ್ತು. ಆಶನಕ್ಕೆ ಕೂಡಿ ಉಂಬಲೆ ಲಾಯ್ಕ್ ಆಯ್ತು. ಪುಟ್ಟಕ್ಕೆಲ್ಲಿ ನೋಡು. ಹಾಗೆ ವಾಕಿಂಗ್ ಹೋಗ್ತಾ ಇದ್ದೇವೆ. ವಾಕಿಂಗ್ ಅಲ್ಲ, ಮಾವಿನ ಹಣ್ಣು ಹೆಕ್ಲಿಕ್ಕೆ. ನನಗೆ ಮನೆಯಿಂದ ಅಷ್ಟು ದೂರ ನಡೆದಾಗಲೇ ಉಸ್ಸಪ್ಪ ಅಂತ ಆಯಿತು. ಸಾಧಾರಣ ಮನೆಯಿಂದ ಒಂದು 350 ಮೀಟ್ರು ಅಷ್ಟು ಬರಬೇಕು ಮಾವಿನ ಹಣ್ಣು ಹೆಕ್ಲಿಕ್ಕೆ. 350 ಮೀಟ್ರನಷ್ಟು ಬರಬೇಕು, 400 ಮೀಟ್ರ್ ಬರಬೇಕು. ಸಾಕಾಗ್ತಾ ಉಂಟು. ಯಾವತ್ತೂ ಇಷ್ಟು ಸುಸ್ತಾಗೋದಿಲ್ಲ. ಇವತ್ತು ಶೀತ ಆದ ಕಾರಣ ಸುಸ್ತು ಜಾಸ್ತಿ ಆಗ್ತಾ ಉಂಟು. ಇದೇ ಇಲ್ಲೇ ಮಾವಿನ ಹಣ್ಣು ನಿಂಗೆ ಕಂಡಿದ್ದಿಲ್ಲ ಮಕ್ಕಳೇ. ಇಲ್ಲೇ ಒಂದು ಮಾವಿನ ಹಣ್ಣು ಸಿಕ್ಕಿದೆ. ಹಾಗಾದರೆ ಇಲ್ಲಿ ಉಂಟು ಮರ, ಇಲ್ಲಿ ಮೇಲೆ ಒಂದು ಮರ ಉಂಟಾಯ್ತಾ. ಆ ಮರ ಸ್ಟ್ರೈಟ್ ಹೋಗಿದೆ, ಆ ಕಾಟು ಮಾವಿನ ಹಣ್ಣಿನ ಮರ. ಹಾಗೆ ಬರೀ ಈ ಮಾವಿನ ಮರದಿಂದ ಮಾವಿನ ಹಣ್ಣು ಹೆಕ್ಲಿಕ್ಕೆ ಬರ್ತವೆ ಅಂತ ಹೇಳಿದರೆ ವೇಸ್ಟ್ ಆಯ್ತಾ ಬರೋದು. ಯಾಕಂತ ಹೇಳಿದ್ರೆ ಅದು ಇನ್ನೂ ಬೀಳಲಿಕ್ಕೆ ಶುರುವಾಗಲಿಲ್ಲ. ಒಂದೇ ಸಿಕ್ಕಿದ್ದು ಇದರಲ್ಲಿ, ಈ ಬ್ಲೂ ಕಲರ್ ತೊಟ್ಟೆಲಿ ಉಂಟು. ಒಂದೇ ಸಿಕ್ಕಿದ್ದು, ಒಂದೇ. ನಾವು ಆಚೆ ಮರಕ್ಕೊಪ್ಪ ಆಯಿತಾ. ಇದರಲ್ಲಿ ಬರೀ ಇದೇ ಮರದಿಂದ ಅಂತ ಹೇಳಿದರೆ ಸದ್ಯಕ್ಕೆ ಬರಬೇಕು ಅಂತ ಇಲ್ಲ, ಬೀಳಲಿಕ್ಕೆ ಶುರುವಾಗಲಿಲ್ಲ ಅದು. ಬಾ. ಎಂತ ಮಗಳು? ಹಲಸಿನಕಾಯಿ ಬಿದ್ದಿದ್ದು. ಬಿದ್ದಿದೆ. ಈಗ ನಾವು ದೂರ ಒಪ್ಪದು. ಮಾವಿನ ಹಣ್ಣು ತಪ್ಪಲೆ ಹೊಪ್ಪದು. ಸಿಕ್ಕಿತ್ತನ್ನೇ ಭಾರ್ಗವಂಗೆ. ಒಲೆಲ್ಲ ಮುಂದೆ ಇದ್ದು ಹೆಕ್ಕು. ಪುಟ್ಟಕ್ಕ ತುಂಬ ಮುಂದೆ ಹೋಗಿಡ, ಉರಿ ಇದ್ದು. ಈ ಮರದ ಅಡಿಯಲ್ಲಿ ತುಂಬ ಉರಿ ಉಂಟು. ಅಲ್ಲಿ ಹೋಗು, ಅಲ್ಲೆಲ್ಲ ಕಾಣ್ತಲ್ಲ ಮುಂದೆ, ಸರಿ ನೋಡು ಆಯಿತಾ. ಇದರಲ್ಲಿ ಆದರೆ ಬೀಳಲಿಕ್ಕೆ ಶುರುವಾಗಿದೆ. ಆದರೆ ಎಂತ ಅಂತ ಹೇಳಿದರೆ ಹುಳ ಹೆಚ್ಚು. ಸ್ವಲ್ಪ ಒಂದು ಮಳೆ ಬಿದ್ದ ನಂತರ ಸಿಹಿ ಕೂಡ ಉಂಟಿದು ಆಯಿತಾ. ಈ ಥರ ಬಲ್ಲೆಯಲ್ಲಿ ಎಡೆಕ್ಕೆಯಲ್ಲಿ ಉಂಟು. ನಮ್ಮ ಬಾಲ್ಯಕಾಲದಲ್ಲಿ, ನಾನು ತಮ್ಮ ಸಣ್ಣ ಇರಬೇಕಿದ್ರೆ, ನಮ್ಮ ಮನೆಯಲ್ಲಿ ಕಾಟು ಮಾವಿನ ಹಣ್ಣಿನ ಮರ ಇರಲಿಲ್ಲ ಆಯಿತಾ. ನಮಗೆ ಈ ಊರಿನ ರೋಡ್ ಬದಿಯಲ್ಲೆಲ್ಲ ಇರುವುದೇ ಆಸರೆ ಕಾಟು ಮಾವಿನ ಹಣ್ಣಿಗೆ. ಅದು ಊರಿನವರೆಲ್ಲ ಹೆಕ್ಕಿಕೊಂಡು ಹೋಗ್ತಾರಲ್ಲ. ನಾನು ಮತ್ತು ತಮ್ಮ ಬೆಳಗ್ಗೆ ಬೇಗ ಎದ್ದು ಓಡೋದಾಯ್ತಾ ರಜೆಯಲ್ಲಿ ಮಾವಿನ ಹಣ್ಣು ಹೆಕ್ಕಲಿಕ್ಕೆ. ಅದೊಂಥರ ಬ್ಯೂಟಿಫುಲ್ ಡೇಸ್. ಹೆಕ್ಕುದು ಮಾತ್ರ ಕೆಲಸ ಇತ್ತಲ್ಲ ಆಗ. ಆದರೆ ಈಗ ಹಾಗಲ್ಲ, ಹೆಕ್ಕಬೇಕು, ಹೆಕ್ಕಿದ ನಂತರ ನಾವೇ ಕ್ಲೀನ್ ಮಾಡಬೇಕು. ಮಾಡಿ ಕೊಡುವವರು ಇದ್ದಾರೆ, ಈಗ ನನ್ನ ಅತ್ತೆಲ್ಲ ಮಾಡ್ತಾರೆ, ಅವರೇ ಮಾಡೋದು ಮನೇಲಿ ಅಡುಗೆ ಎಲ್ಲ. ಆದರೂ ಕ್ಲೀನೆಲ್ಲ ಮಾಡಬೇಕಲ್ಲ. ಸಣ್ಣದಿರಬೇಕಿದ್ರೆ ಒಂದು ಮಜವೇ ಬೇರೆ. ಕಾಟು ಮಾವಿನ ಹಣ್ಣು ಅಂತ ಹೇಳಿದರೆ ಅದು ಸಾರ್ವಕಾಲಿಕ ಕಷಿಯ ಹಾಗೆ ಅಲ್ಲ ನೋಡಿ, ಭಾರಿ ಚೆನ್ನ ಉಂಟಲ್ಲ. ಎಂತತ್ತು
ಒಂದು ಬಳ್ಳಿಯ ಒಳಗೆ ಕಾಲು ಹಾಕಿ ಅಮ್ಮೇ ಅಂತ ಹೇಳ್ತಿದ್ದಾಳೆ. ನೆಗು ಕಾಲು. ಅಬ್ಬ ಅಬ್ಬ ಅಬ್ಬ. ಹಾಂ ಹೇಗೆ ಇಲ್ಲಿ ತಾನೆ ಪುಟ್ಟಕ್ಕ ಇಲ್ಲಿ ತಾನೆ. ಹಾಂ ಹೋಗು ಹಾಗೆ. ಹಾಂ ಅಲ್ಲೇ ಇದ್ದದ ಹೆಕ್ಕು. ಲಾಯ್ಕಿಪ್ಪದ್ರ ಮಾತ್ರ ಹೆಕ್ಕು. ಒತ್ಲೆಗೆಲ್ಲ ಇದ್ದದ ಹೆಕ್ಕು. ಇವನು ಹೆಕ್ಕಿಕೊಂಡು ಹೋದಲ್ಲಿ ವಾಪಸ್ ನಾನು ಹಿಂದೆ ಕೂಡ ಹೋಗ್ಬೇಕಾಯ್ತಾ. ಯಾಕಂತಂದ್ರೆ ಅವನಿಗೆ ಕಣ್ಣಿಗೆ ಕಾಣೋದನ್ನು ಮಾತ್ರ ಅವನು ಹೆಕ್ಕುದು. ಸಣ್ಣ ಅಲ್ಲ ಅದವು ಅಲ್ಲಿ ಮುಂದೆ ಹೋಗು. ಅದಲ್ಲೆಲ್ಲ ಎಷ್ಟಿದ್ದು ಆಯಿತಾ. ಅವರಿಗೆ ಸಹ ಇದೆಲ್ಲ ಅಭ್ಯಾಸ ಆಗಲಿ ಅಂತ ನಾನು ಈ ಬಲ್ಲೆಯಲ್ಲೆಲ್ಲ ಕರ್ಕೊಂಡು ಬರೋದು. ಅವರಿಗೆ ಸಹ ಅಭ್ಯಾಸ ಆಗ್ತದಲ್ಲ ಅಂತ. ನಾನು ಬಂದರೆ ಒಳ್ಳೆಯದಿರೋದು ಹೊಟ್ಟೆ ಆಗೋದು ಅಂಥದ್ದನ್ನೆಲ್ಲ ಹೆಕ್ಕಿಕೊಂಡು ಹೋಗೋದಾಯ್ತಾ. ಆಮೇಲೆ ಅಲ್ಲಿ ಹೋಗಿ ತುಂಬ ಕ್ಲೀನ್ ಮಾಡುವ ಕೆಲಸ ಇರುವುದಿಲ್ಲ. ಹೊಟ್ಟೆ ಆದದ್ದು ತುಂಬ ಒಡೆದದ್ದು ಎಲ್ಲ ನಾನು ಹೆಕ್ಕಿಕೊಂಡು ಹೋಗೋದಿಲ್ಲ. ಮಾತ್ರ ಹೀಗೆ ಬಲ್ಲೆಯ ಒಳಗೆಲ್ಲ ಕೈ ಹಾಕಿ ಹೆಕ್ಕುವ ಸಾಹಸ ಉಂಟಲ್ಲ, ಅದರ ಥ್ರಿಲ್ಲೇ ಬೇರೆ. ನನ್ನ ಮುಖ ಕಾಣ್ತದ ಬೆವರಿ ಚಂಡಿ ಅರ್ಧ ಒರೆಸಿಕೊಂಡು ಇಲ್ಲಿ ನೋಡಿ ಕೈಯ ಚಂಡಿ. ಹಾಂ ಉರಿ ಉರಿ ಬೆಕ್ಕದಷ್ಟು ಹೌದಲ್ಲ. ಓಹ್ ತಲೆಗೆ ಸ್ನಾನ ಮಾಡಿದ್ದಷ್ಟೇ ನಾನು. ಪುನಃ ಇವತ್ತು ಮಾವಿನ ಹಣ್ಣಿನ ಬೆನ್ನಿಲ್ಲಿದ್ದ ಮಗ ಚೌ ಚೌ ಬೆನ್ನು ಆಯ್ತಾ. ಎಷ್ಟು ಥ್ಯಾಂಕ್ ಯು. ಹಾಂ ಅಣ್ಣ ತೆಗಲೇನಾ? ಥ್ಯಾಂಕ್ ಯು. ನೀನು ಹೇಳಿದೆ ಅಲ್ಲ, ಥ್ಯಾಂಕ್ ಯು. ಅಣ್ಣ ತೆಗಲ ಅದೆಲ್ಲ ಸೊನೆ. ಎಷ್ಟು ಸಿಕ್ಕಿತ್ತು ಅಂತ ಹೇಳಿದ್ರೆ ಇಷ್ಟು ಕಾಟು ಮಾಡೋಣ. ಭಾರ್ಗವನಿಗೆ ಅಷ್ಟು ಸಿಕ್ಕಿದೆ. ಥ್ಯಾಂಕ್ ಯು ಮಗಳೇ. ಅವಳು ತೆಗಿತಾನೆ ಇದ್ದಾರೆ. ಹಾಂ ನೋಡಿ ನೋಡಿ ನನಗೆ ಮೂಗಲ್ಲೆಲ್ಲ ಬೆವರ ಹನಿ ಇಳಿತಾ ಉಂಟು. ಕಾಟು ಮಾವಿನ ಹಣ್ಣು ಯಾಕೆ ರುಚಿ ಅಂತ ಗೊತ್ತಾಯ್ತಾ? ಹೀಗೆ ಕಷ್ಟಪಟ್ಟು ಹೆಕ್ಕಿ ಎಲ್ಲ ಇದ್ದ ಬಾ ಈ ಥರ ಕಷ್ಟಪಟ್ಟು ಹೆಕ್ಕಿ ಹೋಗಿ ತಿನ್ನುವಾಗ, ತೊಳೆದು ತಿನ್ನುವಾಗ ರುಚಿ ಆಗದೆ ಇನ್ನೇನಾಗ್ತದೆ ಹೇಳಿ. ಕಾಟು ಮಾವಿನ ಹಣ್ಣು ರುಚಿ ಹೇಗೂ, ಹುಳ ಕೂಡ ಜಾಸ್ತಿ ಆಯ್ತು ಅದರಲ್ಲಿ. ಅದೆಲ್ಲ ಬಲ್ಲೆ ಮಗ. ನಾವು ಮೇಲ್ನೋಟಕ್ಕೆ ಕಾಣುವ ಚಂದದ್ದನ್ನು ಹೆಕ್ಕಿದ್ದು ಒಂದೊಂದು ಹೊಟ್ಟೆ ಇರೋದನ್ನೆಲ್ಲ ಬಿಟ್ಟಿದ್ದೇನೆ. ಇನ್ನು ಸಾಳವಾಗಿ ಬಲ್ಲೆ ಒಳಗೆಲ್ಲ ಹೋಗಿ ಹೆಕ್ಕಿದ್ರೆ ಇಷ್ಟೇ ಸಿಕ್ಕಿತ್ತು. ಮತ್ತೆ ಎಂತ ಅಂತ ಹೇಳಿದ್ರೆ ಅದನ್ನೆಲ್ಲ ಹಾಕಬೇಕಿದ್ರೆ ಊರಿಗಳು ಬಂದಿದ್ದಾರೆ. ಒಂದು ಊರಿಗಳ ಕಾಟ. ಅವುಗಳಿಗೆ ಹಸಿವಾಗ್ತಲ್ಲ ಹಾಗೆ ತಿನ್ನಲಿಕ್ಕೆ ಅಂತ ಹೇಳಿದವನು. ಒಂದು ಈ ಮಕ್ಕಳನ್ನು ಕರ್ಕೊಂಡು ಬರುವಾಗ ಹಾಗೆ ಬಲ್ಲೆಗೆಲ್ಲ ನುಗ್ಲಿಕ್ಕೆ ಆಗೋದಿಲ್ಲ ನೋಡಿ, ಕಷ್ಟ ಉಂಟು ಆಯಿತಾ. ಹಾಗೆ ಊರಿಗಳು ಬಂದು ಕೂತ್ಕೊಳ್ತದೆ ಈ ಬಲ್ಲೆ ಡಕ್ಕಿಗೆಲ್ಲ ಕೈ ಹಾಕುವಾಗ. ಇದೊಂದು ಇಲ್ಲಿ ಮೇಲೆ ಈ ಮರ ಕಷಿ ಕಾಟು, ಅದು ಬೀಳಲಿಕ್ಕೆ ಶುರುವಾಗಬೇಕಷ್ಟೆ. ಚೋಲಿ ದಪ್ಪ ಅದರದ್ದು, ಹುಳಾಗೋದು ಕಡಿಮೆ ಅದರಲ್ಲಿ. ಹಾಗೆಲ್ಲ ನನಗೆ ಕೆಮ್ಮು ಬರ್ತಾ ಉಂಟು, ಸೆಕೆ ಆಗ್ತಾ ಉಂಟು, ವಾಯ್ಸ್ ಬದಲಾವಣೆ ಆಗಿದೆ. ಅದು ಕಷಿ ಕಾಟು ಕಂದ, ಇಡೀ ಮೈಯೊಳಗೆ ಹೋಗಿದೆ ಅಂತ ಅವ್ರಿಗೆ ಚಂದ ಕಷ್ಟ ಉಂಟು. ಸರಿ ಮನೆಗೆ ಹೋಗೋದು. ಅವಳು ಹಿಡ್ಕೊಳ್ತಾಳಂತೆ, ಅವಳು ಅಣ್ಣ ಅಲ್ಲಿ ಹಿಡ್ಕೊಂಡದ್ದು ಕಾಣ್ತದಲ್ಲ ಅದ. ಎಂಥರ ಮಗಳದು? ಹಾಂ ಹಣ್ಣದು ಮಾವಿನ ಹಣ್ಣು, ತಾಟು ಮಾವಿನ ಹಣ್ಣು. ಎಂತರ? ಹಾಂ ಎಂತ ಹಣ್ಣು? ಹುಣ್ಣು ತಿಂಬದು. ನೋಡಿ ಇಲ್ಲಿ ನೋಡು, ಇಲ್ಲಿ ನೋಡು. ಎಂತರ ಹಣ್ಣು? ನಿಲ್ಲು, ತಾನಿ ಫಸ್ಟ್ ತಾನಿ. ಹೇಳು ಎಂತರ? ಅದು ಮಾಣ್ಣು ತಿನ್ನೆ ಕಾಪದು. ನಮಗೆ ಒಂದೊಂದು ಅಕ್ಷರ ನುಂಗುದು, ಒಂದೊಂದು ಅಕ್ಷರದ ಉಚ್ಚಾರಣೆಗಳು ಬರುವುದಿಲ್ಲ. ಹಾಗಾಗಿ ಮಾತಾಡೋದೆಲ್ಲ ಕ್ಯೂಟ್ 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 ಕೇಳ್ತದೆ. ಕೇತು ಕೇಳ್ತಾ ಅಲ್ಲ ಕೇತಾ. ಈಗ ದೂರ ಹೋಪದು. ಪುಟ್ಟಕ್ಕನ ತಲೆಯ ಮೇಲೆ 2 ಸೊಳ್ಳೆಗಳು ಕೂಡ ಅವಳ ಜೊತೆ ಹಾರಿಕೊಂಡು ಬರ್ತಾ ಉಂಟು. ಮಗಳು ಮಗಳು ನಿನ್ನೊಟ್ಟಿಗೆ ಸೊಳ್ಳೆದೆ ಬರ್ತಾ ಇದ್ದು ಕಂದ. ಎಂತ ಮಾಡೋದು? ಹೊಡೆದದೀಗ ಸೊಳ್ಳೆಗೆ. ಎಲ್ಲಿ ಬರ್ತಾ ಉಂಟು ಅಂತ ಗೊತ್ತಿಲ್ಲ ಸುಬ್ಬಮ್ಮನಿಗೆ. ಸೊಳ್ಳೆ ನೋಡು, ತಲೆ ಮೇಲೆ 3 ಆತು ಮಗಳು ಈಗ ಸೊಳ್ಳೆ. ಹೊಡ್ಕೊಳ್ಳೋದು ಸೊಳ್ಳೆಗೆ. ಅದು ಹಿಂದೆ ಅರ್ಥ ಉಂಟು. ಅವಳು ಮೇಲೆ ಬರ್ಕೊಳ್ತಿದ್ದಾಳೆ. ಕಲ್ಲು ಜಾರಿದ್ದವಳು, ಕಲ್ಲಲ್ಲಿ ಜಾರಿದ್ದು. ಮೇಲ್ಲ ಮುಂದೆ ನೋಡಿಕೊಂಡು ಹೋಗು. ಅಣ್ಣ ಹೋದ. ಮಾಕಿಂಗ್ ಹೋದದ್ದು ಅವನು, ವಾಕಿಂಗ್ ಅಲ್ಲ ಮಾಕಿಂಗ್ ಹೋದದ್ದು.
ಹಾಂ ಪುಟ್ಟಕ್ಕ ದೋಸೆ ತಿಂದೆಯಾ? ಲಾಯ್ಕಿತ್ತಿದ? ಎಂತ ತಿಂದದು ದೋಸೆಗೆ? ಹಾಂ ಎಂತ ಹಾಕಿ ತಿಂದದು? ಓ ಚಿಟ್ಟೆ, ಬಣ್ಣದ ಚಿಟ್ಟೆ. ಹಾಂ ಇದೆಂತ ಮಗಳು? ಇದು 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 ಇದೆಂತ? ಮಾವಿನ ಹಣ್ಣ. ಅದು ಬೊಂಡ ಹಾಳಾಗಿ ಬಿದ್ದದು. ಆಹಾ ಬಿದ್ದಿದ್ದು. ಹಾಂ ಈಗ ಮನೆಗೆ ಹೋಗಿ ಎಂತ ಮಾಡುದು ಮಗಳು? ಹಾಂ ಹೋಗಿ ಹಾಂ ಅವನಿಗೆ ಕೇಳಿದೆ ಅದು. ಹಾಂ ಚೌಕಿ ಮತ್ತೆ ಎಂತ ಇದು ಹಿಡ್ಕೊಳ್ತೀಯಾ? ಹುಡುಗ ಆಗಾಗ ಮಾವಿನ ಹಣ್ಣನ್ನು ನೋಡಬೇಕಾಗಿದೆ. ಇದು 3ನೇ ಸಲ. ಅದು ತಿಂಬಲ್ಲ ಹಿಡಿಯ ತೊಳೆಯಕ್ಕಷ್ಟೇ. ತೊಳೆದು ಕೊಡ್ತೆ ಹಾಕೋಳ. ತೊಳೆದು ಕೊಡ್ತಾ ಆಯ್ತಾ? ಹೋಪ. ಹಾಂ ನಿಮಗೆ ಇಡೀ ದಾರಿ ಎಂಟರ್ಟೈನ್ಮೆಂಟ್ ಸಿಕ್ಕಿತ್ತು ಅಂತ ಅಂದ್ಕೊಳ್ತೇನೆ. ಪುಟ್ಟಕ್ಕ ಅಂತ ತುಂಬ ಜನ ಪ್ರೀತಿ ಮಾಡ್ತೀರಲ್ಲ, ನನಗೆ ತಲೆ ಬಿಸಿ ಶುರುವಾಗಿದೆ. ಇವಳು ದೊಡ್ಡಾದ ನಂತರ ಹೇಗಪ್ಪ ಅಂಥೇಳಿ ಆ ಒಂದು ಮುಗ್ಧತೆ ಎಲ್ಲ ಮಾಯಾಗಿ ಬಿಡ್ತದೆಲ್ಲ. ಹಾಗಂತೇಳಿ ಮಕ್ಕಳು ದೊಡ್ಡ ಆಗದೇ ಇರ್ತಾರಾ ಅಲ್ವಾ? ಹಾಂ ಲೆಫ್ಟ್ ರೈಟ್ ಲೆಫ್ಟ್. ಅರೆ ನನಗೊಂದು ಹೆಮ್ಮೆ ಉಂಟು, ಎಂತ ಗೊತ್ತುಂಟಾ? ಈಗಿನ ಮಕ್ಕಳನ್ನು ಮಣ್ಣಿಗೆ ಬರಿಗಾಲಲ್ಲಿ ಬಿಡುವುದಿಲ್ಲ, ಮಣ್ಣಲ್ಲಿ ಆಡಲಿಕ್ಕೆ ಯಾರೂ ಬಿಡುವುದಿಲ್ಲ. ಅಂಥದ್ರಲ್ಲಿ ನಾನು ನನ್ನ ಮಕ್ಕಳನ್ನು ಮಣ್ಣಲ್ಲೇ ಇರಲಿಕ್ಕೆ ಬಿಡ್ತೇನೆ. ಆಮೇಲೆ ಈ ಥರದ ರೋಡಲ್ಲಿ ಎಲ್ಲ ಸಲೀಸಾಗಿ ಅವರು ಹೋಗ್ತಾರೆ ಆಯಿತಾ. ಆಮೇಲೆ ಇಂಥ ಇಳಿಜಾರಲ್ಲಿ ಕಲ್ಲು ಇರುವಲ್ಲೆಲ್ಲ ಸ್ವಲ್ಪ ಹಿಡ್ಕೊಳ್ಬೇಕಾಗ್ತದೆ. 2 ವರ್ಷ ಆದದ್ದಷ್ಟೇ. ಆದರೂ ಇಂಥ ದಾರಿಗಳಲ್ಲೆಲ್ಲ ಅವರ ಹಾಗೆ ನಡ್ಕೊಂಡು ಹೋಗ್ತಾರೆ ಅವರು. ಇವನೇನೋ ಸರ್ಕಸ್ ಮಾಡ್ತಿದ್ದಾನೆ ಹೊಸದಾಗಿ. ಸೂಪರ್ 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 ಮಗ. ಪ್ರಯೋಗ ಅವನದ್ದು, ಕೋಲಲ್ಲಿ ಹಿಡ್ಕೊಂಡು ಹೋದರೆ ಹೇಗೆ ಅಂತ. ಮೆಲ್ಲ ಇಳಿ ಮಗಳು, ಬೀಳ್ತೆ, ಮೆಲ್ಲ ಇಳಿ ಅಲ್ಲಿ. ಆಯ್ತು, ಇಲ್ಲಿ ಇಂಥ ಪ್ರದೇಶದಲ್ಲಿ ಹಿಡ್ಕೊಳ್ಬೇಕಾಗ್ತದೆ, ಎಲ್ಲರೂ ಬೀಳ್ತಾಳೆ. ಮೆಲ್ಲ ಮೆಲ್ಲ ಮೆಲ್ಲ. ಆಯ್ತು ಸಬಸ್, ಹೇಳಿದ್ದಷ್ಟೇ ನಾನು. ಹಾಂ ಹಲಸಿನ ಮರದ ಗೆಲ್ಲು ಬಿದ್ದದ್ದು. ಚಿಕ್ಕ ಮರದ ಮೇಲೆ ಬಿದ್ದದ್ದು. ಹಾಗೆ ಚಿಕ್ಕ ಮರ ಮತ್ತು ಹಲಸಿನ ಮರ 2 ಸಾತುಂಟು. ಪುಟ್ಟಕ್ಕ ಹೇಗೆ ಬಿದ್ದದು? ಹೇಗೆ ಬಿದ್ದದು? ಪುಟ್ಟಕ್ಕ ಹೇಗೆ ಬಿದ್ದದು? ಜಾರಿ ಬಿದ್ದೆಯಾ? ಹೇಗೆ ಬಿದ್ದೆ? ಬಾಯಿಲಿ. ಹೇಗೆ ಬಿದ್ದೆ ಮಗಳು? ಜಾರಿ ಬಿದ್ದದು. ಹೇಗೆ ಬಿದ್ದದು? ದಾದಿ ಬಿದ್ದದ್ದು ಅವಳು. ದಾದಿ ಬಿದ್ದ ಜಾಣ. ಕೊಯ್ಯಲಿ ಅದುದೇ ಒಂದು. ಅದಲ್ಲಿ ಪುಟ್ಟಕ್ಕ ಕೇಳ ಇದಿಲ್ಲಿ ಇದರ ಕೊಯ್ ಅಲ್ಲಿ ಕೊಯ್ಯೋದಲ್ಲ. ಕುಸುಮ ಕೊಯ್ದೆ ನೀನು. ಅಲ್ಲಿ ಕೊಯ್ಯಕ್ಕಪ್ಪದು. ಆಯ್ತು ಬಸ್. ಹೋಪ ಸಾಕು. ಇವರ ಜೊತೆಲ್ಲ ಹೋದರೆ ಹೀಗೆ ಕಟ್ಟೆ ಪೂಜೆ ಮಾಡಿಕೊಂಡು ಅವರಿಗೆ ಬೇಕಾದ ಸೇವೆಗಳನ್ನು ಮಾಡಿಕೊಂಡೆಲ್ಲ ಹೋಗಬೇಕು. ಅದೇ ನಾನೊಬ್ಬಳೇ ಹೋದರೆ ಸೀದಾ ಮಾವಿನ ಹಣ್ಣಿಗೆ ಹೋಗೋದು, ಮಾವಿನ ಹಣ್ಣು ಹೆಕ್ಕೋದು, ಬೇಕಾದ ಬಲ್ಲೆಗೆಲ್ಲ ನುಗ್ಗೋದು, ಹೆಕ್ಕೋದು, ಬರೋದು. ಅದೇ ಇವರ ಜೊತೆ ಹೋದರೆ ಹೀಗೆ ಅಲ್ಲಲ್ಲಿ ಕಟ್ಟೆ ಪೂಜೆ ಮಾಡಿಕೊಂಡು ಬೇಕಾದನ್ನೆಲ್ಲ ಕೊಡಿಸ್ಕೊಂಡು ಇದನ್ನು ಕತೆ ಹೇಳ್ಕೊಂಡು ಬರುವಾಗ ಅರ್ಧ ಗಂಟೆಯ ಕೆಲಸ 1 ಗಂಟೆ ಆಗ್ತದೆ. ನಾನು ಮನೆಯಿಂದ ಮಾವಿನ ಹಣ್ಣು ಹೆಕ್ಲಿಕ್ಕೆ ಹೊರಟ ಸಮಯ 10:15. ಈಗ ಗಂಟೆ 11:05. ಹೇಳಿಲ್ವಾ? ಮೆಲ್ಲ. ಹಾಂ ಆಯಿತಾ. ಸಾಧಾರಣ 3/4 ಗಂಟೆ ಆಯಿತು. ನಾನು ಒಬ್ಬಳೇ ಹೋದರೆ ಅರ್ಧ ಗಂಟೆಯಲ್ಲಿ ಕೆಲಸ ಆಗ್ತದೆ. ನನ್ನ ಮುಖದಲ್ಲಿ ಮಾತ್ರ ಬೇಕಾದಷ್ಟು ಹೊರತೆ ಅರಿತಾ ಉಂಟು. ಅಂತ ಸೆಕೆ ಮಾರೇರೆ. ನಿಮ್ಮೂರಲ್ಲಿ ಸೆಕೆ ಹೇಗುಂಟು? ಗೊತ್ತಾಯ್ತಾ? ತೋಟದಲ್ಲಿ ಫ್ಯಾನ್ ಉಂಟಾ? ಇಲ್ಲ ಅಲ್ಲ, ಆದರೆ ಗಿಡ ಮರ ಉಂಟಲ್ಲ ಮಾರಾಯ. ಗಿಡ ಮರ ಉಂಟಲ್ಲ. ಹೌದು ಆಯಿತಾ. ನಿಮ್ಮೂರಲ್ಲಿ ಸೆಕೆ ಹೇಗುಂಟು? ತಡೆದುಕೊಳ್ಳಿಕ್ಕೆ ಆಗ್ತದಾ? ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಕರಾವಳಿ ತೀರ ಪ್ರದೇಶಿಗರು. ಈಗ ಸೆಕೆಗಾಲ. ಬೇಸಿಗೆಗಾಲ ಸಲ ಸೆಕೆಗಾಲ ಅಲ್ಲ ಮಗ. ನಾನು ಮಾವಿನ ಹಣ್ಣು ಅಜಪ್ಲಿಕ್ಕೆ ಕೂತಿದ್ದೇನೆ. ಇದು ಹಳದ್ದು ಅಂದರೆ ಹುಳೆ ಇರುವಂಥದ್ದು, ಸಣ್ಣ ಹುಳೆ ಇರೋದ್ರಲ್ಲಿ ಗೊತ್ತಾಗೋದಿಲ್ಲ, ಸೂಕ್ಷ್ಮ ನೋಡಬೇಕಾಗ್ತದೆ. ಇದು ಒಳ್ಳೆದಿರುವ ಸಿಪ್ಪೆ, ಇದು ಒಳ್ಳೆದಿರುವ ಗೊರಟು. ಇಲ್ಲಿ ನೀರಲ್ಲಿ ತೊಳೆದು ವಾಪಸ್ ಇನ್ನೂ ನೀರಲ್ಲಿ ತೊಳೆದು ಅಂತೇಳಿ ಮಾಡ್ತಾ ಇದ್ದಾನೆ.
ಎಂತಕ್ಕೆ? ನೀನು ಅಜ್ಜುಂಬರವರೆಗೆ ಇದೆಲ್ಲ ಮುಗಿಯವರೆಗೆ. ಮುಗಿಯವರೆಗೆ. ಈಗ ನೀನು ಅಜ್ಜಪ್ಪುತ್ತಿಲ್ಲ ಇಷ್ಟೊತ್ತು ತುಂಬ ಅಜ್ಜಪ್ಪಿದ ಒಂದೊಂದು 9-10 ಹಣ್ಣು ಕ್ಲೀನ್ ಮಾಡಿದ. ಆಯಿತಾ, ಪಾಪ ಕೈ ನೋವಾಗ್ತದೆಲ್ಲ. ನಾನು ಈ ಹೆಬ್ಬೆರಳನ್ನು ಒಳಗೆ ಹಾಕಿ ಸಿಪ್ಪೆ ತೆಗೆದು. ಮತ್ತೆ ಈಗ ಇನ್ನೊಂದು ಮಾವಿನ ಹಣ್ಣು ತಂದದ್ದು ಯಾರು? ಪುಟ್ಟತ್ತೆ ಮತ್ತೆ ಪುಟ್ಟತ್ತೆ ಮತ್ತೆ ಪುಟ್ಟು ಮಾವ ಇನ್ನೊಂದು ಸೆಟ್ ಮಾವಿನ ಹಣ್ಣು ತಂದು ಕೊಟ್ಟಿದ್ದಾರೆ. ಇದು ನಮ್ಮ ಜಾಗದಲ್ಲಿ ಆದದ್ದು, ಅವರ ಜಾಗದಲ್ಲಿ ಆದದ್ದನ್ನು ತಂದಿದ್ದಾರೆ. ಅದನ್ನು ಮತ್ತೆ ತೋರಿಸ್ತೇನೆ. ಇಷ್ಟು ಮಾವಿನ ಹಣ್ಣು ಸಿಕ್ಕಿದೆ ಆಯಿತಾ. ಇದಿಷ್ಟು ಬೇಡದಿರೋದು, ಅಂದರೆ ಮೊಟ್ಟೆ ಇರೋದು, ಹುಳ ಇರೋದು, ಆ ಥರದ್ದೆಲ್ಲ. ಕೈ ಯಾವ ಥರ ಆಗಿದೆ ನೋಡಿ, ಸೊನೆಗೆ 2 ಕೈ ಸಹ ಈ ಥರ ಬೆಂದ ಹಾಗೆ ಆಗಿದೆ. ಅಷ್ಟು ಸೊನೆ ಹಣ್ಣದು, ವಿಪರೀತ ಸೊನೆ ಇತ್ತು. ಕೈಯೆಲ್ಲ ನಂದು ಬೆಂದ ಹಾಗೆ ಆಗಿದೆ. ಇನ್ನು ಕಂಪ್ಲೀಟಾಗಿ ತೊಳೆದಾಗ ಕೈ ಯಾವ ಥರದಲ್ಲಿರ್ತದೆ ಅಂತ ನೋಡಬೇಕಷ್ಟೆ. ಯಪ್ಪ ದೇವ್ರೆ, ಇಡೀ ಮಾವಿನ ಹಣ್ಣನ್ನು ಕ್ಲೀನ್ ಮಾಡಿ ತೆಗೆದಿಟ್ಟೆ. ಆಮೇಲೆ ಒಬ್ಬರು ಕೆಲಸದವರಿದ್ದರು, ಅದೇ ಆಗ ತೆಂಗಿನಕಾಯಿ ಕೊಯ್ತಾ ಇದ್ದಾರೆ ಅಂತ ಹೇಳಿದಲ್ಲ, ಅವರಿಗೆ ಊಟ ಕೊಟ್ಟಾಯಿತು. ನಾನು ಅವ್ರಿಗೆ ಊಟ ಬಡಿಸುವಾಗ ಅಜ್ಜಿ ಹೇಳಿದರು, ಪುಟ್ಟಕ್ಕನಿಗೆ ನಾನು ಊಟ ಮಾಡಿಸ್ತೇನೆ ಅಂತ. ಅಜ್ಜಿಗೆ ಖುಷಿ, ಚಿಲ್ಲಿಗೆ ಊಟ ಮಾಡಿಸೋದು ಅಂತ ಹೇಳಿದ್ರೆ. ಆಯ್ತು ಹಾಗಾದರೆ ಅಂತ ಹೇಳಿ ಅವರದ್ದು ಕೊನೆಯ ಹಂತದ ಊಟ ಆಗ್ತಾ ಉಂಟು. ನಾನಲ್ಲಿದ್ದರೆ ನನ್ನಲ್ಲಿ ಮೊಸರು ಕೇಳ್ತಾ ಇರ್ತಾಳೆ, ಊಟ ಆಗಲಿ ಮತ್ತೆ ಮೊಸರು ಕೊಡೋದು ಅಂತ ಹೇಳಿದ್ರು. ಇಲ್ಲದಿದ್ದರೆ ಮೊಸರನ್ನೇ ಕುಡಿದು ಹೊಟ್ಟೆ ತುಂಬಿಸ್ಕೊಳ್ತಾರೆ ಇಬ್ಬರು ಸಹ. ಹಾಗಾಗಿ ಊಟ ಆದ ಕೂಡಲೇ ಕರಿತೇನೆ ಅಂತ ಹೇಳಿದರು ಅಜ್ಜಿ. ಹಾಗೆ ಫ್ಯಾನ್ ಅಡಿಯಲ್ಲಿ ಸ್ವಲ್ಪ ಹೊತ್ತು ಕೂತಾಯ್ತಾಯ್ತಾ. ತಡೀಲಿಕ್ಕೆ ಆಗೋದಿಲ್ಲ ಸೆಕೆ ಅಂತ ಹೇಳಿದರೆ. ಹಬ್ಬ, ಅದು ರೊಟೇಟ್ ಮೂಡಲ್ಲಿ ಹಾಗೆ. ಎಂತ ಹೇಳಿತು, ಸೆಕೆ ಅಷ್ಟೇ, ಸೆಕೆ ತಡಿಲಿಕ್ಕೆ ಆಗೋದಿಲ್ಲ ಮಾರೆ. ಬೆವರು ಒಳ್ಳೆ ಸ್ನಾನ ಮಾಡಿದಾಗೆ ನೀರು ಹರಿತದೆ. ಆಮೇಲೆ ಹೇಳಿದ್ದೆಲ್ಲ, ಇನ್ನೊಂದು ಸೆಟ್ ಮಾವಿನ ಹಣ್ಣು ಬಂದಿದೆ ಅಂತ ನನ್ನ ಗಂಡನ 2ನೇ ತಂಗಿ ತಂದು ಕೊಟ್ಟದ್ದು. ಅದೊಂಥರ ಮಾವಿನ ಹಣ್ಣು ಹೇಗುಂಟು ಅಂತ ಹೇಳಿದ್ರೆ, ನೆಕ್ಕರೆ ಕಾಟು ಥರ ಉಂಟದು. ನೆಕ್ಕರೆ ಪರಿಮಳ, ಕಾಟಿನಷ್ಟೇ ದೊಡ್ಡಾಗುದು. ಒಳ್ಳೆ ಪರಿಮಳ ಉಂಟಾಯ್ತಾ, ಆಸೆ ಆಗ್ತದೆ ತಿನ್ನಲಿಕ್ಕೆ. ಈಗ ಒಳ್ಳೆದಿದ್ದರೆ ಊಟ ಮಾಡುವಾಗ ತಿನ್ನಬೇಕು. ನನಗೆ ಎಲ್ಲಿ ಹೋದರೂ ಹುಳವೇ ಕಾಣುದು ನನ್ನ ಕಣ್ಣಿಗೆ. ಇಲ್ಲೊಂದು ಉಂಟು ನೋಡಿ, ವೈಟ್ ಫೋಕಸ್ ಆಗ್ತಾ ಇಲ್ವೇ? ಇಲ್ಲೊಂದು ವೈಟ್ ಕಾಣ್ತಾ ಉಂಟಾ? ಅದುವೇ ಇಲ್ಲೊಂದು ವೈಟ್ ಕಾಣ್ತಾ ಉಂಟಲ್ಲ, ಅದೇ ಹುಳ, ಸಣ್ಣದು ನೋಡಿ, ಖಂಡಿತ ಇದುವೆ. ನನಗೆ ಎಲ್ಲಿ ಹೋದರೂ ಹುಳವೇ ಕಾಣೋದು. ಸೂಕ್ಷ್ಮ ದರ್ಶಕ ನನ್ನ ಕಣ್ಣು ಅಂತಾರೆ. ನನ್ನ ಅತ್ತೆ ಹೇಳಿಕೊಂಡು, ಅವಳಲ್ಲಿ ಮಾವಿನ ಹಣ್ಣು ಅಜ್ಜಪ್ಲಿಕ್ಕೆ ಕೊಟ್ಟರೆ ಏನೂ ಸಿಗಲಿಕ್ಕಿಲ್ಲ ಅಂಥೇಳಿ. ನಾನು ಫಾಲ್ಟ್ ಹುಡುಕೋದು ಅಂತಲ್ಲ ಆಯಿತಾ, ನನಗೆ ಕಣ್ಣಿಗೆ ಕಾಣ್ತದೆ ರಪ್ಪ ಹುಳ, ಎಂತ ಮಾಡಲಿಕ್ಕೆ ಹೋಗೋದಿಲ್ಲ. ಮಾವಿನ ಹಣ್ಣು ಅಂತ ಹೇಳಿದರೆ, ಕಾಟು ಅಂತ ಹೇಳಿದರೆ ಹುಳು ಅಂತಲೇ ಲೆಕ್ಕ. ನಾನು ಆಗಲೇ ಹೇಳಿದ ಹಾಗೆ ಇದ್ದದ್ರಲ್ಲಿ ಆರಿಸಿ ತಿನ್ನಬೇಕು. ಅದಕ್ಕೆ ಹಿಂದಿನ ಕಾಲದ ಅಜ್ಜಿಯಂದಿರನ್ನೇ ಮಾಂಬಳ ಮಾಡಲಿಕ್ಕೆಲ್ಲ ಕೂತ್ಕೊಳಿಸ್ತಿದ್ದದ್ದು. ಅವ್ರಿಗೆ ಕಾಣೋದಿಲ್ಲ, ಎಲ್ಲವನ್ನು ಗಿವುಚಿ ಹಾಕ್ತಾರೆ. ನಮಗೆ ಮಾಂಬಳ ಆದ ನಂತರ ಸಿಗೋದಲ್ಲ, ರುಚಿ ಇರ್ತದೆ ಅಂತ ನಾವು ತಿನ್ನು ಮುಗಿಸ್ತಿದ್ದೆವು. ರಿಯಾಲಿಟಿಯೆಲ್ಲ ಹೀಗೆ ಗೊತ್ತಾಗೋದು, ನಾವು ದೊಡ್ಡಾದ ನಂತರ ನಾವು ಮಾಡಲಿಕ್ಕೆ ಕೂತಾಗ ಗೊತ್ತಾಗೋದು ಅದರ ರಿಯಾಲಿಟಿ ಎಲ್ಲ. ಒಳ್ಳೆ ಪರಿಮಾಣ ಉಂಟು. ಸಾಧ್ಯ ಆದರೆ ಈಗ ಊಟ ಮಾಡುವಾಗ ಒಂದು ಚಂದದ ನೋಡಿ ತಿನ್ನಬೇಕು. ನಾನು ಸಿಪ್ಪೆಲ್ಲ ತೆಗೆದೆ, ಒಳಗೆ ಹೇಗೆ ಉಂಟು ಅಂತ. ಕ್ಲೀನ್ ಉಂಟಾಯ್ತಾ ಹಣ್ಣು. ಒಂದು ಸಿಪ್ಪೆ ಕೂಡ ತಿಂದು ನೋಡಿದೆ. ನೆಕ್ಕರೆ ಮಾವಿನ ಹಣ್ಣು ತಿಂದರೆ ಹೇಗಾಗ್ತದೆ ಹಾಗೆ ಉಂಟು, ಒಳ್ಳೆದುಂಟಿದು. ಆಗ ಒಂದು ತೋರಿಸಿದ್ದು ನೆಕ್ಕರೆ ಕಾಟು ಅಂತ ಹೇಳಿದಲ್ಲ, ಇದು ಬೊಳುವಾರ್ ಮಾವು ಅಂಥೇಳಿ. ಬೊಳುವಾರ್ ಮಾವ ಗೊತ್ತಿಲ್ಲ ನನಗೆ, ಒಟ್ಟು ಬೊಳುವಾರ್ ಮಾವಿದು. ನಿನ್ನೆ 3 ಹಣ್ಣಾಗಿತ್ತು, ತಿಂದಿದ್ದವು. ಭಾರಿ ಸೂಪರ್ ಉಂಟಾಯ್ತಾ. ಆ ಮಾವಿನ ಹಣ್ಣು ಉಂಟಲ್ಲ, ಅದರ ಗಿಡ ಕಳೆದ ವರ್ಷ ಫುಲ್ ಫೇಮಸ್ ಆಗಿತ್ತು ಇಲ್ಲಿ ಪುತ್ತೂರಿನ ಆಸುಪಾಸೆಲ್ಲ. ಸುಮಾರು ಜನ ತಗೊಂಡು ಹೋಗಿದ್ದಾರೆ ಬೊಳುವಾರ್ ಮಾವಿನ ಗಿಡ ಅಂಥೇಳಿ. ಇಲ್ಲಿ ನಮ್ಮ ಲೋಕಲಲ್ಲಿ ಒಬ್ಬರು ತುಂಬ ದೊಡ್ಡ ಕೃಷಿಕರಿದ್ದಾರೆ ಆಯಿತಾ, ಅವರು ಮಾಡಿಕೊಟ್ಟದ್ದು. ಕಸಿ ಕಟ್ಟಿಸಿ ಗಿಡ ಬೊಳುವಾರ್ ಮಾವು ಅಂಥೇಳಿ. ಅದರ ಹಣ್ಣನ್ನು ಸಹ ಅವ್ರು ಮಾರಿದ್ದಾರೆ, ಸೂಪರ್ ಆಗ್ತದೆ. ಸೊ ಅದು ಮಾವಿನ ಹಣ್ಣು ನಮಗೆ ಈ ವರ್ಷ ಸಿಕ್ಕಿದೆ. ಇವರ 2ನೇ ತಂಗಿ ಮನೆಯಿಂದ ತಂದು ಕೊಟ್ಟದ್ದಾಯ್ತಾ, ಬೊಳುವಾರ್ ಮಾವು ಅಂತ ಹೇಳಿ. ಸೂಪರ್ ಆಗ್ತದೆ. ಯಾರಾದರೂ ತಿಂದಿದ್ರೆ, ಅದರ ಟೇಸ್ಟ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನೇನಾದರೂ ಕೆಲಸ ಮಾಡುವಾಗಲೇ ಅವಳಿಗೆ ಎಮರ್ಜೆನ್ಸಿ ಬರೋದಾಯ್ತಾ, ಮಾತಾಡುವಾಗ, ಕೆಲಸ ಮಾಡುವಾಗ. ಯಾವತ್ತೂ ಸಣ್ಣ ಮಕ್ಕಳು ಹಾಗೆ, ಸಾಕು ಬಾ ಆಯಿತಾ, ಎಂತ ಮಾಡಲಿಕ್ಕೂ ಗೊತ್ತಿಲ್ಲ. ಸೊ ಬೊಳುವಾರ್ ಮಾವಿನ ಹಣ್ಣಿನ ಟೇಸ್ಟನ್ನು ಸವಿದವರಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಮೇಲೆ ಮಾವಿನ ಹಣ್ಣಲ್ಲಿ ಬೇರೆ ಬೇರೆ ನಮೂನೆಯ ಮಾವಿನ ಹಣ್ಣು ಉಂಟು, ಎಷ್ಟೋ ಜಾತಿದು ಮಾವಿನ ಹಣ್ಣು ಉಂಟು.
ಒಂದು ಒಂದಕ್ಕಿಂತ ರುಚಿ, ಒಂದು ಒಂದಕ್ಕಿಂತ ಅದ್ಭುತ ಅಂತ ಹೇಳುವ ಹಾಗೆ ಮಾವಿನ ಹಣ್ಣು ಉಂಟು. ಸುಮ್ಮನೆ ಇಲ್ಲ, ಹಣ್ಣುಗಳ ರಾಜ ಮಾವಿನ ಹಣ್ಣು ಅಂತ ಹೇಳುದು. ಇದ್ದಾಳೆ ನೋಡಿ, ಜುಟ್ಟೆಲ್ಲ ಹಾಕಿ ಚಂದ, ಎಲ್ಲ ಹೋಗಿದೆ. 2 ರಬ್ಬರ್ ಬ್ಯಾಂಡು, 2 ಕ್ಲಿಪ್ಪು ಎಲ್ಲ ತೆಗೆದು ಬಂದಿದ್ದಾಳೆ. ಅಪ್ಪ ನೀನೆ ನೆಗಡ್ದಾಳೆ ಅವಳು, ಆಯ್ತಾ. ಸೊ ಸೆಕೆ ಆಗ್ತದಲ್ಲ ಅಂತ ಹೇಳಿ ನಾನೆಲ್ಲ ಪೂಜೆ ಕಟ್ಟಿ ಹಿಂದೆ ಮುಂದೆ ಎಲ್ಲ ಜುಟ್ಟು ಹಾಕೋದು. ಪಾಪ ಅವಳ ಕಿವಿಗೆ ಕುತ್ತಿಗೆಗೆಲ್ಲ ಬಿದ್ದು ಸೆಕೆ ಆಗೋದು ಬೇಡ ಅಂತ ಹೇಳಿ. ಮತ್ತು ಅದು ಅವಳು ಬಿಡಿಸಿಕೊಳ್ಳೋದಿಲ್ಲ. ಅವಳು ಈ ಥರ ಎಲ್ಲ ಮಲ್ಲಿಗೆ ಹೊರಳಾಡುವಾಗ ಅದು ಹೋಗ್ತದೆ, ಎಲ್ಲ ಸಣ್ಣ ಸಣ್ಣ ಕೂದಲಾದ ಕಾರಣ. ಹಾಗೆ ಇವರನ್ನು ಮೊದಲು ಮಲಗಿಸ್ಬೇಕು, ಇಲ್ಲದ್ರೆ 6 ಗಂಟೆ ಆಗುವಾಗ ಚೈಂಚುಯಿ ಶುರು ಮಾಡ್ತಾರೆ ಇವರು. ಆಗ ಕ್ಲೀನ್ ಮಾಡಿದ ಮಾವಿನ ಹಣ್ಣು ಉಂಟಲ್ಲ, ಅದನ್ನು ಆ ಸಿಪ್ಪೆಯಲ್ಲಿ ಸಗ್ಗುಳೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಚೆಂದ ಗಿವುಚಿ ಅದರಿಂದ ರಸ ತೆಗೆದು ಈ ಗೊರಟಿಗೆ ಹಾಕಿ, ಆಮೇಲೆ ನಮಗೆ ಎಷ್ಟು ಸಿಹಿಗೆ ಬೆಲ್ಲ ಬೇಕು ಅಷ್ಟು ಬೆಲ್ಲವನ್ನು ಹಾಕಿ ಇದನ್ನು ಚಂದ ಕಾಯಿಸೋದಾಯ್ತಾ. ಒಂದು ಒಳ್ಳೆ ಗಟ್ಟಿ ಪಾಕ ಬರಬೇಕಿದು. ಆ ಥರ ಮಾಡಿಟ್ಕೊಂಡು ಕಂಪ್ಲೀಟ್ ಇದು ತಣದ ನಂತರ ಫ್ರೀಝರಲ್ಲಿ ಇಟ್ಟರೆ ಎಷ್ಟು ಒಂದು ಸುಮಾರು ವರ್ಷಕ್ಕೆ ಬರ್ತದೆ. ಆಮೇಲೆ ಮಳೆಗಾಲದಲ್ಲಿ ಈಗ ಮಾವಿನ ಹಣ್ಣೆಲ್ಲ ಇಲ್ಲದ ಟೈಮಲ್ಲಿ ನಮಗೆ ಇದನ್ನು ಹಸಿಗೊಜ್ಜೆಲ್ಲ ಮಾಡಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹಸಿಗೊಜ್ಜು ಅಂತ ಹೇಳಿದರೆ ವಾಪಸ್ಸು ಇದು ಫ್ರಿಜ್ಜಿಂದ ತೆಗೆದು ಆಮೇಲೆ ಅದಕ್ಕೆ ನೀರು ಸೇರಿಸಿ ಬೆಲ್ಲ, ಉಪ್ಪು, ಖಾರಕ್ಕೆ ಗಾಂಧಾರಿ ಮೆಣಸಿನ ಹುಡಿಯ ಇಂಥರ ಹಾಕಿ ಒಗ್ಗರಣೆ ಹಾಕಿ ಕೊಡೋದು. ಪುನಃ ಸಾರಿನ ಹಾಗೆ ಮಾಡಿಕೊಳ್ಳಿಕ್ಕಾಗ್ತದೆ, ಆದರೆ ಅದೆಂತ ಅಂತ ಹೇಳಿದ್ರೆ ಒಂದು ಬೆಂದ ಪರಿಮಳ ಬೇರೆ ಇರ್ತದೆ. ನಮ್ಮ ಫ್ರೀಝರಲ್ಲಿ ಉಂಟಲ್ಲ, ಇಡೀ ಕಾಟು ಮಾವಿನ ಹಣ್ಣು ಕಾಸಿಟ್ಟದ್ದೇ ಇರುವುದಾಯ್ತಾ. ಅದರಲ್ಲಿ ಇದೊಂದು ಕಳೆದ ವರ್ಷದ್ದು ಕಾಣಬೇಕು, ಮತ್ತು ಎಲ್ಲವೂ ಈ ವರ್ಷದ್ದೇ. ಇದು ಮತ್ತು ಇದು ಒಂದು ಸ್ವಲ್ಪ ಕಳೆದ ವರ್ಷದ್ದು, ಆಮೇಲೆ ಇದೆಲ್ಲವೂ ಈ ವರ್ಷದ್ದೇ ಆಯಿತಾ. ಬಹುಶಃ ಇದೆಲ್ಲವೂ ಈ ವರ್ಷದ್ದೇ. ನಮಗೆ ಫ್ರೀಝರಲ್ಲಿ ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲ ಇಡಲಿಕ್ಕೆ ಜಾಗ ಅಲ್ಲ, ನಮಗೆಲ್ಲ ಈ ಥರ ಕಾಸಿಟ್ಟದ್ದನ್ನೇ ಇಡಲಿಕ್ಕೆ ಜಾಗ. ಆಯಿತು, ಜಾಸ್ತಿ ಆಯಿತು ನಾನು ಇಟ್ಟದ್ದು, ಬಾಗಿಲು ತೆಗೆದಿಟ್ಟದ್ದು. ನೀರಾಗುವ ಮೊದಲು ಮುಚ್ಚಳ ಹಾಕ್ಕೊಳ್ತೇನೆ. ಇದು ನಮ್ಮ ಒಂದು ಮಾವಿನ ಹಣ್ಣು ಹಿಕ್ಕುದ್ರಲ್ಲಿಂದ ಹಿಡಿದು ನಾವು ಅದನ್ನು ಯಾವ ಥರ ಶೇಖರಿಸಿ ಇಡ್ತೇವೆ ಅಂತ ಹೇಳುವಲ್ಲಿವರೆಗೂ ನಾವು ಒಂದು ಸಣ್ಣ ವಿಧಾನ ಆಯ್ತಾ. ಆಮೇಲೆ ಅದನ್ನು ಇಲ್ಲ ಯಾವ ಥರ ಕಾಸಿಟ್ಟದ್ದು ಅದನ್ನೆಲ್ಲ ಫ್ರೀಝರಲ್ಲಿ ಅಂತ ಹೇಳಿ ನಾನೊಂದು ಸಪ್ರೇಟ್ ವ್ಲಾಗ್ 2 ವರ್ಷದ ಹಿಂದೆ ಮಾಡಿದ್ದೇನೆ. ಲಿಂಕನ್ನು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಹೋಗಿ ನೋಡಬಹುದಾಯ್ತಾ. ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ ಅದು ಫ್ರೀಝರಲ್ಲಿ ಆ ಥರ ಮಾಡಿಟ್ರೆ. ಕಾಟು ಮಾವಿನ ಹಣ್ಣಿನ ನೆನಪಾದಾಗಲ್ಲ ಅನ್ಸೀಸನಲ್ಲಿ ತಿನ್ಬೋದು ಅಂತ ಅಷ್ಟೇ. ಇದೀಗ ಬಂದ ಹೊಸ ಮಾಹಿತಿ ಆಯ್ತಾ, ನನಗೆ ಸಹ ಇದು ಗೊತ್ತಿರಲಿಲ್ಲ. ಈ ಕಾಟು ಮಾವಿನ ಹಣ್ಣು ನಾನು ಕ್ಲೀನ್ ಮಾಡಿಟ್ಟದ್ದು ಉಂಟಲ್ಲ, ಅದನ್ನು ಸಹ ಅದೇ ಥರ ಫ್ರೀಝರಲ್ಲಿ ಇಡ್ಲಿಕ್ಕೆ ಆಗ್ತದಂತ, ಒಂದು ಕರಡಿಗೆಯಲ್ಲಿ ಹಾಕಿ ಸುಮಾರು ಸಮಯ. ಒಂದರೆ ಈ ಬಳ್ಳಾದೆ ದೊಡ್ಡಮ್ಮ ಕೊಟ್ಟಿತ್ತಿದ್ದವಳೆಲ್ಲ ಇಲ್ಲಿಗೆ ಕಲ್ಲಿಕ್ಕೆ ಇಲ್ಲಿಗೆ ಅಜ್ಜಿ ತಂದಿದ್ರು ಒಮ್ಮೆ ಆ ಥರ ಮಾಡಿ. ಇದೊಂಥರ ಈ ಕಟ್ಟೆ ಉಂಟಲ್ಲ ನಮ್ಮದು ಹಣ್ಣುಗಳ ಕಟ್ಟೆ ಅಂತ ಹೇಳಿ ಆಗಿದೆ ಆಯ್ತಾ. ಅಷ್ಟು ಹಣ್ಣುಗಳುಂಟು. ಆಗ ಆ ಮಾವಿನ ಹಣ್ಣು ತೋರಿಸಿದ್ದೇನಲ್ಲ, ಮತ್ತು ಈ ಬೊಳ್ವಾರ ಮಾವಿನ ಹಣ್ಣು ಕೂಡ ತೋರಿಸಿದ್ದೇನಲ್ಲ, ಅದರ ಜೊತೆ ಇಲ್ಲಿ ಪೈನಾಪಲ್ ಕೂಡ ಉಂಟು, ಹಲಸಿನ ಹಣ್ಣು ಕೂಡ ಉಂಟಾಯ್ತಾ. ಯಾವುದನ್ನು ತಿನ್ನೋದು ಯಾವುದನ್ನು ಬಿಡೋದು ಅಂತ ಕೇಳಿದರೆ ಗೊತ್ತಿಲ್ಲ. ಈಗ ಈ ಹಲಸಿನ ಹಣ್ಣು ಕೊಯ್ಯದೆ ನಮಗೆ ವಿಧಿ ಇಲ್ಲ, ಇಲ್ಲೊಂದು ಸ್ವಲ್ಪ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನಾದರೆ ನಾಳೆ ಕೊರಿಬಹುದು. ಇದು ಪುಣ್ಯಕ್ಕೆ ಕಾಯಿ ಇವತ್ತಿಗೆ ತಿನ್ನುವ ಹಾಗಿಲ್ಲ. ಇದನ್ನು ನಾಳೆ ಸಾರು ಮಾಡೋದು. ಒಟ್ಟು ಮುಗಿಸ್ಬೇಕು. ಉಂಟು ಅಂತ ತಿನ್ನೋದಾ ಅಥವಾ ಸೀಸನಲ್ ಫ್ರೂಟ್ ಅಂತ ತಿನ್ನೋದಾ ಒಂದು ಗೊತ್ತಿಲ್ಲ. ಅಂತ ಹೇಳೋದು ಅಶನ ಮಡುಗದ್ರಕ್ಕಂತ, ಅಂದರೆ ಅನ್ನಕ್ಕಿಡದಿದ್ರೂ ತೊಂದರೆ ಇಲ್ಲ, ಹಣ್ಣುಗಳನ್ನು ತಿಂದೇ ಹೊಟ್ಟೆ ತುಂಬಿಸುವ ಅಂತ. ಹಾಗೆ ಆಗಿದೆ ಈಗ ನಮ್ಮ ಪರಿಸ್ಥಿತಿ. ನಾನಾಗಲೇ ಹೇಳಿದ ಹಾಗೆ ನಿಜವಾಗಿ ಇವತ್ತು ನಮಗೆ ಹಣ್ಣುಗಳ ಹಬ್ಬವೇ ಆಯಿತಾ. ಇಲ್ಲಿ ಬರುವಾಗ ಜಮ್ಮು ನೇರಳೆ ಕಂಡಿತ್ತು. ಇನ್ನೊಂದು 2 ಈ ಜಮ್ಮು ನೇರಳೆ ತಿನ್ನದಿದ್ದರೆ ಆಗ್ತದೋ. ಕಳೆದ ತಿಂಗಳೆಲ್ಲ ಆಗಿ ಮುಗಿಯುವಾಗ ಹುಳ ಅಂದರೆ ಹುಳ. ಇನ್ನು ಈ ಸಲ ಹೇಗುಂಟು ಅಂತ ಗೊತ್ತಿಲ್ಲ. ಹುಳು ಇದ್ದರೆ ಈ ಥರ ಕತೆ ಇಲ್ಲ ಈ ಸಲ ಅಷ್ಟೇ. ನಾವು ಇಲ್ಲೇ ಕೂತಿದ್ದೇವೆ ಆಯಿತಾ, ಜಮ್ಮು ನೇರಳೆ ಮರದ ಅಡಿಯಲ್ಲಿ ಈಚೆ ಮ್ಯಾಟಲ್ಲಿ ಕೂತಿದ್ದೇವೆ. ಇಷ್ಟು ಸಿಕ್ಕಿದೆ, ಇನ್ನೂ ಸಹ ಉಂಟು. ನಮಗೆ ಈಗ ಎಷ್ಟು ಸಾಕು. ಹಲಸಿನ ಹಣ್ಣೆಲ್ಲ ತಿಂದು ಬಂದದ್ದು ನಾವು. ಇನ್ನೊಂದು ಎಲ್ಲಿ ಹೋಯ್ತು ಅಂತ ಆಲೋಚನೆ ಮಾಡ್ತಿದ್ದೆ. ಅವಳು ತಿಂತಿದ್ದಾಳೆ. ಹುಳು ಇದ್ದನ್ನು ನೋಡಕ್ಕೂ ಕಂದ ನೋಡುತ್ತೆ. ಇಲ್ಲೇ ಮಗಲ ಹಾಕಿದ್ದು ಒಳ್ಳೇದುಂಟು. ಸೊ ಇವತ್ತಂತೂ ನಮಗೆ ಪೂರ್ತಿ ಹಣ್ಣಿನ ಹಬ್ಬ ಅಲ್ಲ ಮಗ. ಎಂತೆಲ್ಲ ಹಣ್ಣು ತಿಂದ ಇಂದ ಹೇಳು. ಮನೇಲಿ ಮಾವಿನ ಹಣ್ಣು, ಈಗ ಬಪ್ಪಗ ಹಲಸಿನ ಹಣ್ಣು, ಜಂಬ ನೇರಳೆ, ಇದಕ್ಕಂದ ಅಷ್ಟೆಲ್ಲ ಹಣ್ಣು ತಿಂದೇವೆ ಇವತ್ತು.
ಸೊ ಈ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತೇವೆ. ಇದಾಗಿತ್ತು ನಮ್ಮ ಇವತ್ತಿನ ಹಣ್ಣುಗಳದ್ದೇ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.